ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ಸ್ವಾಗತ. ಕನ್ನಡ ಕಿರುತೆರೆಯಲ್ಲಿ ಈಗ ಎಲ್ಲೆಡೆ ಕೇಳಿಬರ್ತಿರೋದು ಒಂದೇ ಸುದ್ದಿ. ಅದು ಬಿಗ್ ಬಾಸ್ ಖ್ಯಾತಿಯ ಧ್ರುವಂತ್ ಅವರ ಹೊಸ ಅವತಾರ. ಬಿಗ್ ಬಾಸ್ ಸೀಸನ್ 12 ಮುಗಿದ ನಂತರ ಪ್ರತಿಯೊಬ್ಬ ಸ್ಪರ್ಧಿಯೂ ತಮ್ಮ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ಕಾತರದಿಂದ ಕಾಯ್ತಿದ್ರು. ಆದ್ರೆ ಎಲ್ಲರಿಗಿಂತ ಮೊದಲೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿರೋದು ಅಂದ್ರೆ ಅದು ಚರಿತ್ ಬಾಳಪ್ಪ ಅಲಿಯಾಸ್ ಧ್ರುವಂತ್. ಹೌದು ವೀಕ್ಷಕರೇ, ಕನ್ನಡ ಕಿರುತೆರೆಯ ಟಾಪ್ ಧಾರಾವಾಹಿ ಅಗ್ನಿಸಾಕ್ಷಿ ಮತ್ತೆ ಶುರುವಾಗ್ತಿದೆ. ಆದ್ರೆ ಈ ಬಾರಿ ಹಳೆಯ ಮುಖಗಳಿಲ್ಲ, ಹೊಸ ಕಥೆ, ಹೊಸ ಮೆರುಗು. ಈ ಹೊಸ ಅಗ್ನಿಸಾಕ್ಷಿಗೆ ಈಗ ಧ್ರುವಂತ್ ಅವರ ಸೇರ್ಪಡೆಯಾಗಿದೆ. ಹಾಗಾದ್ರೆ ಧ್ರುವಂತ್ ಅವರ ಪಾತ್ರ ಏನು? ಈ ಸೀರಿಯಲ್ನಲ್ಲಿ ಅವರು ನಾಯಕನಾ ಅಥವಾ ವಿಲನ್ನ? ಈ ಎಲ್ಲಾ ರೋಚಕ ಮಾಹಿತಿಯನ್ನ ನಾನು ಇವತ್ತಿನ ಈ ಕಂಪ್ಲೀಟ್ ರಿಪೋರ್ಟ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲು ಧ್ರುವಂತ್ ಅವರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇವರ ನಿಜವಾದ ಹೆಸರು ಚರಿತ್ ಬಾಳಪ್ಪ. ಆದರೆ ಕಿರುತೆರೆ ಲೋಕಕ್ಕೆ ಬಂದ ಮೇಲೆ ಇವರು ಫೇಮಸ್ ಆಗಿದ್ದು ಮುದ್ದುಲಕ್ಷ್ಮಿ ಸೀರಿಯಲ್ ಮೂಲಕ. ಆ ಧಾರಾವಾಹಿಯಲ್ಲಿ ಇವರು ಮಾಡಿದ ಧ್ರುವಂತ್ ಅನ್ನೋ ಡಾಕ್ಟರ್ ಪಾತ್ರ ಎಷ್ಟು ಜನಪ್ರಿಯವಾಯಿತು ಅಂದ್ರೆ ಜನ ಇವರನ್ನ ಚರಿತ್ ಅಂತ ಕರೆಯೋದನ್ನೇ ಮರೆತುಬಿಟ್ರು. ಎಲ್ಲರೂ ಧ್ರುವಂತ್ ಅಂತಾನೆ ಗುರುತಿಸೋದಕ್ಕೆ ಶುರು ಮಾಡಿದ್ರು. ಆ ಪಾತ್ರ ಇವರಿಗೆ ಅತಿ ದೊಡ್ಡ ಫ್ಯಾನ್ ಬೇಸ್ ತಂದುಕೊಟ್ಟಿತು. ಆದರೆ ನಂತರದ ದಿನಗಳಲ್ಲಿ ಚರಿತ್ ಒಂದಿಷ್ಟು ವಿವಾದಗಳಿಗೆ ಸಿಲುಕಿದರು. ಕೆಲವೊಂದು ಕಾನೂನು ಹೋರಾಟಗಳು, ವೈಯಕ್ತಿಕ ಜೀವನದ ಏರಿಳಿತಗಳಿಂದಾಗಿ ಅವರು ಕಿರುತೆರೆಯಿಂದ ಸ್ವಲ್ಪ ದೂರ ಉಳಿಯಬೇಕಾಯಿತು. ಆದರೆ ಪ್ರತಿಭೆ ಅನ್ನೋದು ಯಾವತ್ತೂ ಸುಮ್ಮನೆ ಕೂರಲ್ಲ ಅಲ್ವಾ? ಹಾಗೆಯೇ ಧ್ರುವಂತ್ ಅವರಿಗೆ ಬಿಗ್ ಬಾಸ್ ಸೀಸನ್ 12ರ ದೊಡ್ಡ ವೇದಿಕೆ ಸಿಕ್ಕಿತು. ಬಿಗ್ ಬಾಸ್ ಮನೆಗೆ ಧ್ರುವಂತ್ ಎಂಟ್ರಿ ಕೊಟ್ಟಾಗ ಎಲ್ಲರ ಕಣ್ಣು ಅವರ ಮೇಲಿತ್ತು. ಯಾಕಂದ್ರೆ ಅವರು ಕಮ್ಬ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕಾರಣವಾದರೆ ಅವರ ಅಗ್ರೆಸಿವ್ ನೇಚರ್ ಇನ್ನೊಂದು ಕಾರಣವಾಗಿತ್ತು. ಮನೆಯ ಒಳಗೆ ಹೋದ ದಿನದಿಂದಲೇ ಧ್ರುವಂತ್ ತಮ್ಮ ನೇರ ಮಾತುಗಳಿಂದ ಗುರುತಿಸಿಕೊಂಡರು. ಟಾಸ್ಕ್ ವಿಚಾರಕ್ಕೆ ಬಂದರೆ ಅವರು ಸಿಂಹದಂತೆ ಹೋರಾಡುತ್ತಿದ್ದರು. ಅವರು ಕಿಚ್ಚ ಸುದೀಪ್ ಅವರ ಮುಂದೆ ನಿಂತು ಮಾತನಾಡಿದ ರೀತಿ, ಕಿಚ್ಚನ ಚಪ್ಪಾಳಿ ಸಿಕ್ಕಾಗ ಆದ ಖುಷಿ, ಆಮೇಲೆ ಆದ ಕೆಲವೊಂದು ಚರ್ಚೆಗಳು, ಇವೆಲ್ಲವೂ ಅವರನ್ನ ಸಖತ್ ಫೇಮಸ್ ಮಾಡಿತು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರ ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೆದವು. ಬಿಗ್ ಬಾಸ್ ಮುಗಿಸಿ ಹೊರಬಂದಾಗ ಅವರ ಕೈಯಲ್ಲಿ ಒಂದೊಳ್ಳೆಯ ಆಫರ್ ಇರಲಿ ಅಂತ ಅವರ ಫ್ಯಾನ್ಸ್ ಹಾರೈಸುತ್ತಿದ್ದರು. ಆ ಹಾರೈಕೆ ಈಗ ಫಲಿಸಿದೆ. ಕನ್ನಡ ಸೀರಿಯಲ್ ಇತಿಹಾಸದಲ್ಲಿ ಅಗ್ನಿಸಾಕ್ಷಿ ಅಂದ್ರೆ ಒಂದು ಮೈಲಿಗಲ್ಲು. ಸಿದ್ಧಾರ್ಥ್ ಮತ್ತು ಸನ್ನಿಧಿಯ ಕೆಮಿಸ್ಟ್ರಿ ನೋಡಿ ಮೆಚ್ಚದ ಕನ್ನಡಿಗರಿಲ್ಲ. ಈಗ ಅದೇ ಹೆಸರಿನಲ್ಲಿ ಹೊಸ ಸೀರಿಯಲ್ ಬರ್ತಿದೆ ಎಂದಾಗ ಸಹಜವಾಗಿಯೇ ನಿರೀಕ್ಷೆ ಜಾಸ್ತಿ ಇರುತ್ತೆ. ಈ ಬಾರಿಯೂ ಕಲರ್ಸ್ ಕನ್ನಡದಲ್ಲಿ ಈ ಸೀರಿಯಲ್ ಪ್ರಸಾರವಾಗಲಿದೆ. ಈ ಕಥೆ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಅಂತ ಚಿತ್ರತಂಡ ಹೇಳ್ತಿದೆ. ಈ ಹೊಸ ಅಗ್ನಿಸಾಕ್ಷಿಯಲ್ಲಿ ನಾಯಕ ಮತ್ತು ನಾಯಕಿಯ ನಡುವಿನ ಜಿದ್ದಾಜಿದ್ದಿ ಹೈಲೈಟ್. ಈಗ ಈ ಜಿದ್ದಾಜಿದ್ದಿನ ಕಥೆಯಲ್ಲಿ ಧ್ರುವಂತ್ ಅವರ ಎಂಟ್ರಿಯಾಗಿದೆ. ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಧ್ರುವಂತ್ ಈ ಸೀರಿಯಲ್ನಲ್ಲಿ ಕೇವಲ ಸಣ್ಣ ಪಾತ್ರ ಮಾಡ್ತಿಲ್ಲ, ಬದಲಾಗಿ ಇಡೀ ಕಥೆಗೆ ಟ್ವಿಸ್ಟ್ ಕೊಡುವಂತಹ ಒಂದು ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಮಿಂಚಲಿದ್ದಾರೆ ಎನ್ನಲಾಗ್ತಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿರೋದು ಧ್ರುವಂತ್ ಅವರು ಪೊಲೀಸ್ ಯೂನಿಫಾರ್ಮ್ ಧರಿಸಿ ಮೀಸೆ ತಿರುಗಿಸುತ್ತಾ ನಿಂತಿರೋ ಲುಕ್ ನೋಡಿದ್ರೆ ಇದು ಸಖತ್ ಮಾಸ್ ಆಗಿರಲಿದೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ತೋರಿಸುತ್ತಿದ್ದ ಆ ಆಟಿಟ್ಯೂಡ್ ಈ ಪೊಲೀಸ್ ಪಾತ್ರಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅನ್ನೋದು ಅಭಿಮಾನಿಗಳ ಅಭಿಪ್ರಾಯ. ಕೆಲವು ಮೂಲಗಳ ಪ್ರಕಾರ ಧ್ರುವಂತ್ ಈ ಸೀರಿಯಲ್ನಲ್ಲಿ ನಾಯಕನಿಗೆ ಸರಿಸಮಾನವಾದ ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಪ್ರೀತಿ ಮತ್ತು ಕರ್ತವ್ಯದ ನಡುವೆ ಸಿಲುಕುವ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಧ್ರುವಂತ್ ನಟನೆ ಹೇಗಿರಬಹುದು ಅನ್ನೋ ಕುತೂಹಲ ಈಗ ಎಲ್ಲರಲ್ಲಿಯೂ ಮನೆ ಮಾಡಿದೆ. ಈ ಸೀರಿಯಲ್ನಲ್ಲಿ ಕೇವಲ ಧ್ರುವಂತ್ ಮಾತ್ರವಲ್ಲ, ಇನ್ನೂ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಬಿಗ್ ಬಾಸ್ ಸೀಸನ್ 8ರ ಸ್ಪರ್ಧಿ ಶಾಮಂತ್ ಬ್ರೋ ಗೌಡ ಈ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ನಾಯಕಿಯಾಗಿ ವರ್ಷಿಣಿ ಗೌಡ ಅವರು ನಟಿಸುತ್ತಿದ್ದಾರೆ. ಹ್ಯಾರಿಸ್ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿರೋ ಈ ಧಾರಾವಾಹಿಗೆ ಈಗಾಗಲೇ ಭಾರೀ ಪ್ರಚಾರ ಸಿಗುತ್ತಿದೆ. ಧ್ರುವಂತ್ ಮತ್ತು ಶಾಮಂತ್ ಇಬ್ಬರೂ ಬಿಗ್ ಬಾಸ್ ವೇದಿಕೆಯಿಂದ ಬಂದವರು. ಇವರಿಬ್ಬರ ಕಾಂಬಿನೇಷನ್ ಪರದೆಯ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ವೀಕ್ಷಕರೇ, ಧ್ರುವಂತ್ ಅವರ ಈ ಹೊಸ ಸೀರಿಯಲ್ ಎಂಟ್ರಿ ಬಗ್ಗೆ ನೀವೇನ್ ಹೇಳ್ತೀರಾ? ಮುದ್ದುಲಕ್ಷ್ಮಿಯ ಡಾಕ್ಟರ್ ಧ್ರುವಂತ್ ಇಷ್ಟನಾ ಅಥವಾ ಅಗ್ನಿಸಾಕ್ಷಿಯ ಈ ಹೊಸ ಪೊಲೀಸ್ ಆಫೀಸರ್ ಲುಕ್ ಇಷ್ಟನಾ? ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತೋರಿಸಿದ ಆ ಖದರ್ ಈ ಸೀರಿಯಲ್ನಲ್ಲಿ ವರ್ಕ್ ಆಗುತ್ತಾ? ನಿಮ್ಮ ಪ್ರತಿಯೊಂದು ಅನಿಸಿಕೆಯನ್ನ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಅಷ್ಟೇ ಅಲ್ಲದೆ ಮುಂದೆ ನೀವು ಬಿಗ್ ಬಾಸ್ನ ಯಾವ ಸ್ಪರ್ಧಿಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ನಾವು ಅವರ ಬಗ್ಗೆ ಕೂಡ ಡೀಟೇಲ್ ಆದ ವಿಡಿಯೋ ಮಾಡ್ತೀವಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ನಮ್ಮ ದ ನ್ಯೂಸ್ ವೇರ್ ಚಾನಲ್ ಉದ್ದೇಶವೇ ನಿಮಗೆ ನಿಖರವಾದ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ತಲುಪಿಸುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೀರ್. ಧನ್ಯವಾದಗಳು.